ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಇವತ್ತು ನಾನು ಬೇರೆ ಬೇರೆ ಇಲಾಖೆಗಳ ಜೊತೆಯಲ್ಲೆಲ್ಲ ಸಭೆ ಮಾಡಿದ್ದೀನಿ. ನನಗೆ ಕಾಲು ನೋವಾಗಿದ್ರು ಕೂಡ, ಮಂಡಿ ನೋವಾಗಿದ್ರು ಕೂಡ ಮನೆಯಲ್ಲೇ ಬೇರೆ ಬೇರೆ ಮೀಟಿಂಗ್ಗಳು ಮಾಡಿದ್ದೀನಿ. ಇವತ್ತು ಜಾಸ್ತಿ ಜನ ಬರ್ತಾರೆ ಅನ್ನೋದಕ್ಕೋಸ್ಕರ ಇಲ್ಲಿ ಬಂದಿದ್ದೇನೆ. ರೈತ ಸಂಘಟನೆಗಳು ಎಲ್ಲ ಮುಖಂಡರುಗಳೆಲ್ಲ ಬಂದಿದ್ದರು, ಅವರ ಅಭಿಪ್ರಾಯಗಳನ್ನು ಕೊಟ್ಟಿದ್ದಾರೆ. ನಾವು ಅವ್ರ ಸಲಹೆಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಬಜೆಟ್ ತಯಾರು ಮಾಡುವಾಗ ನಮ್ಮ ಮಿತಿ ಒಳಗಡೆ ಯಾವುದು ಸೇರಿಸಬೇಕು ಮತ್ತು ಕರ್ನಾಟಕ ಸರ್ಕಾರ ಯಾವಾಗಲೂ ಕೂಡ ರೈತ ಹಿತವನ್ನು ಕಾಪಾಡೋದ್ರಲ್ಲಿ ಹಿಂದೆ ಬಿದ್ದಿಲ್ಲ. ಯಾವತ್ತೂ ಕೂಡ ರೈತರ ಜೊತೆ ಇರ್ತೀವಿ, ಕೃಷಿ ಬೆಳವಣಿಗೆಗೆ ನಾವು ಪೂರಕವಾಗಿರ್ತೇವೆ ಅಂತಕ್ಕಂಥ ಮಾತುಗಳನ್ನು ನೋಡಪ್ಪ, ಯಾವುದನ್ನು ಕೂಡ ನಿಲ್ಲಿಸೋ ಪ್ರಶ್ನೆನೇ ಇಲ್ಲ. ಪಾವತಿ ಮಾಡಿದೆವು ಅಂದರೆ ಮಾಡ್ತೀವಿ. ನನಗೆ ಗೊತ್ತಿಲ್ಲ, 3 ತಿಂಗಳಿಂದ ಪೆಂಡಿಂಗ್ ಇರೋದು ಗೊತ್ತಿಲ್ಲ, ಕೂಡಲೇ ಬಿಡುಗಡೆ ಮಾಡಿ. ಇವತ್ತು ಸ್ಪೆಷಲ್ ಟ್ರೈನ್ ಬಿಟ್ಟಿದ್ದಾರೆ ಉಡುಪಿ ಟು ಪ್ರಯಾಗ್ರಾಜ್ ಅಂತ. ನಾವೆಲ್ಲ ಹೋಗ್ತಾ ಇದ್ದೀವಿ, ಈ ಕುಂಭಮೇಳಕ್ಕೆ ಹೋಗ್ತಾ ಇದ್ದೀವಿ. ನಮಗೆ ತುಂಬ ಸಂತೋಷ ಆಗ್ತಾ ಇದೆ. ಸರ್ಕಾರ ಈ ಥರ ನಮಗೆ ವ್ಯವಸ್ಥೆ ಮಾಡಿಕೊಟ್ಟಿರೋದ್ರಿಂದ 144 ವರ್ಷದ ನಂತರ ಬಂದಿರೋ ಈ ಕುಂಭಮೇಳಕ್ಕೆ ನಾವೆಲ್ಲ ಹೋಗ್ತಾ ಇರೋದು ತುಂಬ ಸಂತೋಷ ಆಗ್ತಾ ಇದೆ. ಇಲ್ಲಿ ಸ್ಪೆಷಲ್ ಟ್ರೈನ್ ಬಿಟ್ಟ ಮೇಲೆ ಶಿವಮೊಗ್ಗದಿಂದನೂ ಬಿಟ್ಟಿದ್ದಾರೆ. ಇರಲಿ, ಏನು ಇದಿಲ್ಲ, ಸಂತೋಷ. ಇಲ್ಲಿಂದ ನಾವೆಲ್ಲ ಹೋಗ್ತಾ ಇದ್ದೀವಿ. ತುಂಬ ತುಂಬ ಧನ್ಯವಾದಗಳು ಸರ್ಕಾರಕ್ಕೆ ಮತ್ತು ರೈಲ್ವೆ ಇಲಾಖೆಗೆ. ಕುಂಭಮೇಳಕ್ಕೆ ಹೋಗ್ಬೇಕಂತ ನಮಗೆ ತುಂಬ ಆಸೆ ಇತ್ತು. ಅದು ಸಾಮಾನ್ಯ ನಮ್ಮಂಥವ್ರು ಫ್ಲೈಟಲ್ಲಾಗಲಿ ಇನ್ನು ಈ ಥರ ಸ್ಪೆಷಲ್ ಇದರಲ್ಲಿ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ. ಈಗ ಗೌರ್ಮೆಂಟು ಕೇಂದ್ರ ಮಿನಿಸ್ಟ್ರು ಹಾಗೂ ನಮ್ಮ ಶ್ರೀನಿವಾಸ್ ಪೂಜಾರವರು, ಕಾಗೇರವರು, ನಮ್ಮ MP ಗಳಾದ ಇವರು ಇದೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ನಮ್ಮಂಥ ಸಾಮಾನ್ಯರು ಒಂದು ದರ್ಶನ ಪಡೆಯಲಿಕ್ಕೆ ಅವಕಾಶ ಸಿಕ್ಕಿತ್ತು. ಗಾಯಕಿ, ಸುಗಮ ಸಂಗೀತ ಗಾಯಕಿ. ಗಂಗೆ ಅಂದರೆ ಶ್ರೀಮನ್ನಾರಾಯಣನ ಹರಿಪಾದ ನಖದಿಂದ ಹರಿದು ಬಂದಳಿ ಗಂಗೆ, ಉಗುರಿನಿಂದ ಬಂದಂತೆ. ಗಂಗೆಯನ್ನು ಮುಟ್ಟಿದಾಗೆ ಆಯಿತು, ಶ್ರೀಮನ್ನಾರಾಯಣನ ಪಾದ ಸಹ ಮುಟ್ಟಿದಾಗೆ ಆಯಿತು. ಅದು ಹೇಳಲಿಕ್ಕೆ ಆಗೋದು. ಈಗ ಸಂಜೆ ಭಜನೆಯಲ್ಲೇ ಉಂಟು, ದೇವರ ನಾಮಸ್ಮರಣೆಯಲ್ಲಿ ಹೊರಡಬೇಕಂತ ಇದ್ದೇವೆ. ಮತ್ತು ನೀರು, ಊಟ ಎಲ್ಲ ಇವತ್ತಿನದ್ದೆಲ್ಲ ತಗೊಂಡೋಗಿದ್ದೇವೆ. ಅದು ಖುಷಿಗೆ ಹೇಳಲಿಕ್ಕೆ ಇದಿಲ್ಲ, ಏನೋ ಒಂದು ಸ್ವರ್ಗ ಸಲ್ಲ, ವೈಕುಂಠಕ್ಕೆ ಹೋದಷ್ಟು ಖುಷಿ. ಪ್ರಾರಂಭ ಮಾಡ್ತೇವೆ ಅಂತ ಹೋದರಲ್ಲಿ ನಮ್ಮ ಪ್ರಯಾಗ್ರಾಜ್ಯದಲ್ಲಿ ಈ ಬಾರಿ ಮಹಾಕುಂಭ ನಡೀತಾ ಇದೆ. ಈ ಉತ್ಸವದಲ್ಲಿ ಪಾಲ್ಗೊಳ್ಳಲಿಕ್ಕೆ ನಮ್ಮ ಉಡುಪಿಯಿಂದಲೂ ಕೂಡ ಒಂದು ವಿಶೇಷವಾದ ಇರತಕ್ಕಂತಹ ರೈಲು ಹೊರಡ್ತಾ ಇರುವಂತಹದ್ದು ನಮಗೆ ತುಂಬ ಸಂತೋಷದ ಸಂಗತಿ. ನಾವು ಈ ಯಾತ್ರಿಗಳಿಗೆಲ್ಲ ಮಾಡುವ ಒಂದು ಹಿತವಚನ ಇಷ್ಟೇ: ಎಲ್ಲಿಯೂ ಕೂಡ ಗಡಿಬಿಡಿ ಮಾಡಬೇಡಿ, ಸಾವಕಾಶವಾಗಿ ಹೋಗಿ, ಗುಂಪು ಗದ್ದಲ ಮಾಡದೆ ಸಾವಕಾಶವಾಗಿ ಹೋಗಿ ಸಾವಕಾಶವಾಗಿ ಸ್ನಾನ ಮಾಡಿಕೊಂಡು ಬನ್ನಿ.
This winter school is headed by the coach. Remarks about the winter school and how we are. And this is a winter school. It is funded by ICF. 10-15 ರಾಜ್ಯಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ಸಹೋದ್ಯೋಗಿ ಮಿತ್ರರಿಗೂ ಮತ್ತು ಎಲ್ಲರಿಗೂ ಮತ್ತೊಮ್ಮೆ ವಂದಿಸುತ್ತಾ ಈ ಒಂದು ಕಾರ್ಯಕ್ರಮ 21 ದಿನಗಳ ಕಾಲ ಸಾವಯವ ಮತ್ತು ನೈಸರ್ಗಿಕ ಕೃಷಿ ಬಗ್ಗೆ ಯಥೇಚ್ಛವಾಗಿ ಒತ್ತು ಕೊಟ್ಟು ನಾವು ಇದನ್ನು ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ಸುಮಾರು ಬೇರೆ ಬೇರೆ ಕಡೆಯಿಂದ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿ ಸುಮಾರು 21 ದಿನಗಳ ಕಾಲ ನಿರಂತರವಾಗಿ ಅವರಿಗೆ ತರಬೇತಿಯನ್ನು ಅವರವರ ಒಂದು ಅನುಭವವನ್ನು ಹಂಚಿಕೊಳ್ಳೋಕ್ಕೆ ಇದೊಂದು ಉತ್ತಮವಾದ ಒಂದು ವೇದಿಕೆ. ಇದು ಏನು ಅಭ್ಯರ್ಥಿಗಳು ಭಾಗವಹಿಸಿದ್ದಾರೆ. ಇದರ ಮುಖ್ಯ ಉದ್ದೇಶ ಅಂದರೆ ಸಾವಯವ ಮತ್ತು ನೈಸರ್ಗಿಕ ಕೃಷಿನಲ್ಲಿ ಕೈಗೊಂಡಿರ್ತಕ್ಕಂಥ ತಂತ್ರಜ್ಞಾನಗಳು ಮತ್ತು ಸಂಶೋಧನೆಯನ್ನು ಕೈಗೊಳ್ತಕ್ಕಂಥದ್ದು, ಅದರ ಜೊತೆಗೆ ಮುಂದೆ ನಾವು ಯಾವ ಯೋಜನೆಗಳನ್ನು ಹಮ್ಮಿಕೊಳ್ಳಬೇಕು ಅನ್ನುವ ಮೂಲ ಉದ್ದೇಶದಿಂದ ಈ ಒಂದು ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸೊ ಇದರಿಂದ ಮುಖ್ಯವಾಗಿ ನಮ್ಮ ಗುಜರಾತ್ನಿಂದ ಬಂದಿದ್ದಾರೆ, ರಾಯಪುರದಿಂದ ಬಂದಿದ್ದಾರೆ, ಛತ್ತೀಸ್ಗಢದಿಂದ ಇದ್ದಾರೆ ವಿಜ್ಞಾನಿಗಳು, ಮತ್ತು ತಮಿಳುನಾಡಿನಿಂದ, ಆಂಧ್ರ ಪ್ರದೇಶದಿಂದ, ತೆಲಂಗಾಣದಿಂದ ಮತ್ತು ಶಿವಮೊಗ್ಗ ಕೃಷಿ ವಿಶ್ವವಿದ್ಯಾಲಯದಿಂದ, ಅಲ್ಲದೆ ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ರಾಯಚೂರಿನ ಅನೇಕ ವಿಜ್ಞಾನಿಗಳು, ಅದರಲ್ಲಿ ಬೇಸಾಯ ತಜ್ಞರಿದ್ದಾರೆ, ಮಣ್ಣು ವಿಜ್ಞಾನಿಗಳಿದ್ದಾರೆ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.